ಇನ್ನು ರಾಹುಲ್ ಗಾಂಧಿಗಾಗಿ ಕಾದು ಕುಳಿತಿದ್ದಾರೆ ರಾಜ್ಯ ನಾಯಕರು ದೆಹಲಿಯಲ್ಲಿ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿ ಕರ್ನಾಟಕ ಭವನದಲ್ಲಿ ಬೀಡು ಬಿಟ್ಟಿದ್ದಾರೆ ಹಾಲಿ ಮತ್ತು ಮಾಜಿ ಸಿಎಂಗಳು. ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸುತ್ತುವರಿತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ರಾಜ್ಯದಲ್ಲಿ ಏನಿದೆ ಇವಾಗ ಏನು ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಅಂತಿಮ ಹಂತವನ್ನ ತಲುಪ್ತಾ ಇರುವಂತದ್ದು. ಈ ಒಂದು ಅಂತಿಮ ಹಂತದ ಏನು ತಯಾರಿ ಏನಿದೆ ಅದು ನಡೆಯೋದಕ್ಕಾಗಿ ಈಗಾಗಲೇ ರಾಜ್ಯ ನಾಯಕರು ದೆಹಲಿ ತಲುಪಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅಂತಿಮ ಅಂದ್ರೆ ಗ್ರೀನ್ ಸಿಗ್ನಲ್ ಅನ್ನ ಪಡೆಯೋದಕ್ಕೆ ಈಗಾಗಲೇ ರಾಹುಲ್ ಗಾಂಧಿಗಾಗಿ ಕಾದು ಕುಳಿತಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಹಾಗೆ ಸಮಯಾವಕಾಶವನ್ನ ನೀಡಿದಂತಹ ವರಿಷ್ಠರ ನಡೆಗೆ ಇದೀಗ ಭಾರಿ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. 3 ದಿನಗಳಿಂದ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ ರಾಜ್ಯ ನಾಯಕರು ಅನ್ನುವಂಥದ್ದು. ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ, ವರಿಷ್ಠರು ಹೈಕಮಾಂಡ್ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಇವತ್ತು ಸಂಜೆವರೆಗೂ ಕೂಡ ನೋಡಿ ವಾಪಸ್ ಆಗೋದಕ್ಕೆ ಇದೀಗ ರಾಜ್ಯ ನಾಯಕರು ಚಿಂತನೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಏನು ಒಂದ್ ಕಡೆ ಕಾವೇರಿ ವಿವಾದ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಹೆಚ್ಚಿಸಿರುವಂತಹ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಅದರ ಒಂದು ಕಸರತ್ತು ಇದೀಗ ಅಂತಿಮ ಹಂತವನ್ನ ತಲುಪಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೈಕಮಾಂಡ್ನ ಮುದ್ರೆಯನ್ನ ಪಡೆಯೋದಕ್ಕೆ ಈಗಾಗಲೇ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರಾಗಿರ್ಬೋದು ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಅವರು ಸಭೆಯ ಮೇಲೆ ಸಭೆಯನ್ನ ನಡೆಸ್ತಾನೆ ಇದ್ದಾರೆ. ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಈ ಒಂದು ಕಸರತ್ನಲ್ಲಿ ಭಾಗಿಯಾಗಿ ಅಂತಿಮ ಪಟ್ಟಿಯನ್ನ ಪಡೆಯೋದಕ್ಕೆ ಹಾಗೆ ರಾಹುಲ್ ಗಾಂಧಿ ಅವರಿಂದ ಗ್ರೀನ್ ಸಿಗ್ನಲ್ ಅನ್ನ ಪಡೆಯೋದಕ್ಕೆ ಇದೀಗ ಕಾದು ಕುಳಿತಿದ್ದಾರೆ ದೆಹಲಿಯಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ.